ಹಾಯ್ ಹಲೋ ಫ್ರೆಂಡ್ಸ್, ನಾನು ನೋಡಿ ಮನೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಪಾವ್ ಬಜ್ಜಿ. ಬೇಕಾಗಿರೋ ಸಾಮಗ್ರಿಗಳು: ಒಂದು ಬಣ್ಣದ ತೊಗೊಂಡಿನಿ, ಪಾವ್ ಬಜ್ಜಿ ಬ್ರೆಡ್, ಆಲೂಗಡ್ಡೆ ಹೆಚ್ಚಿ ತೊಳೆದಿಟ್ಕೊಂಡಿನಿ, ಒಂದೆರಡು ಬಟಾಣಿ, ಫ್ಲವರ್, 2 ಈರುಳ್ಳಿ ಹೆಚ್ಕೊಂಡಿನಿ, ಒಂದು ಬೀಟ್ರೂಟ್ ಸಣ್ಣದು, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕ್ಯಾರೆಟ್ 1-2, ಕ್ಯಾಪ್ಸಿಕಮ್ 1-3, ಟೊಮಾಟೊ 1, ಕೊತ್ತಂಬರಿ, ಇದು ಖಾರ, ಇದು ಬಟರ್. ಫಸ್ಟ್ ಇವ್ನು ಕುಕ್ಕರ್ನಾಗ ಹಾಕ್ಕೊಂಡು ಇವನ್ನೆಲ್ಲ ಕುದಿಸ್ಕೊಂಬಿಡೋಣ್ರಿ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೇರಿ ಪೇಸ್ಟ್ ಮಾಡೀನಿ, ಅದು ಹಾಕ್ಕೊಳತ್ತೀನಿ. ಎಣ್ಣೆ ಹಾಕಿ ಅದು ಹಾಕ್ಕೊಳತ್ತೀನಿ. ಬಟಾಣಿ, ಗಜ್ಜರಿ, ಕ್ಯಾಪ್ಸಿಕಮ್, ಫ್ಲವರ್, ಉಳ್ಳಾಗಡ್ಡಿ, ಬೀಟ್ರೂಟ್, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಸಣ್ಣ ಗ್ಲಾಸ್ ನೀರು ಹಾಕ್ಕೊಳತ್ತೀನಿ. 1-2 ಸೀಟಿ ಆದ್ರೆ ಮುಗೀತ್ರಿ, ಅದು ರೆಡಿ ಆಗ್ತೈತಿ. ಕುಕ್ಕರ್ ಸೀಟಿ ಮಾಡಿ ತೊಗೊಂಡು ನೋಡ್ರಿ, ರೆಡಿ ಆಗೈತಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡೋಣ್ರಿ. ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡೇನ್ರಿ. ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ. ಕೊಡ್ರಿ, ಒಂದು ಅರ್ಧ ಸ್ಪೂನು. ಇದನ್ನು ಸ್ವಲ್ಪ ಮಿಕ್ಸ್ ಆಗಂಗೆ ಕಲಿಸ್ಕೊಂಬಿಡೋಣ್ರಿ. ಪಾವ್ ಭಾಜಿ ಮಸಾಲೆ ಹಾಕ್ಕೊಳತ್ತೀನಿ ರೀ. ಮಸಾಲೆ ಹಾಕಿದ್ಮೇಲೆ ಮತ್ತೊಂದು ಸಲ ಕಲಿಸ್ಕೊಂಬಿಡೋಣ್ರಿ. ಇದನ್ನು ಒಂದು ಸಣ್ಣ ಕಪ್ಪಿನ ನೀರು ಹಾಕ್ಕೊತೀನಿ ರೀ, ಗ್ರೇವಿಗೆ ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ ರೀ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ, ಎಲ್ಲ ಜೊತೆ ಬರಿತೈತಿ. ಬಟ್ರ್ ಹಾಕ್ಕೊಳತ್ತೀನಿ ರೀ. ಇದಾಗೈತೆ ರೀ, ಸೈಡ್ ಇಟ್ಕೊಂಡ್ಬಿಡೋಣ. ಬಣ್ಣ ಬಟ್ರ್ ಹಚ್ಚಿ ಬೇಯಿಸ್ಕೊಂಬಿಡೋಣ್ರಿ. ಇದು 1 ಸ್ಪೂನ್ ಬಟ್ರ್ ಹಾಕ್ಕೊಳತ್ತೀನಿ ರೀ. ಇಟ್ಕೊಂಡು ಈ ಥರ ಎರಡು ಕಡೆ ಸ್ವಲ್ಪ ಬೇಯಿಸ್ಕೊಂಬಿಡೋಣ್ರಿ. ಈ ಥರ ಬೇಯಿಸ್ಕೊಂಡಾಗೈತೆ ರೀ. ಪಾವ್ ಬಜ್ಜಿ ರೆಡಿ ಆಗೈತೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಈಸಿ ಐತಿ, ಮಕ್ಕಳು ಇಷ್ಟಪಡ್ತಾರೆ. ಪಾವ್ ಬಜ್ಜಿ ಮಾಡಿದ್ದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.